ಅಲ್ಲ ಇನ್ನೊಂದ್ಸತಿ ಎಲ್ಲಿದ್ದಾರೆ ಕೇಳು. ಇಷ್ಟೊತ್ತಾಯ್ತು ಬರಲಿಲ್ಲ. ಇನ್ನೊಂದು 5-10 ನಿಮಿಷ ಬರ್ತಾರೆ ಅಂತಂದೆ. ಅಲ್ಲಿ 7 ಹೊತ್ತಾಯ್ತು ಬರಲೇ ಇಲ್ಲ. ಅಯ್ಯೋ ಇವಾಗ ಇನ್ನೇನು ರಾಮೇನಹಳ್ಳಿ ತರಡ ಇದ್ರಂತೆ. ಇನ್ನೇನು ನೆಕ್ಸ್ಟ್ ಇವಾಗ ನಮ್ಮೂರ್ಗೇನೆ ಬರ್ತಾರೆ ತಡಿಯಮ್ಮ. ಏನಯ್ಯ ಅಯ್ಯ ಅಯ್ಯ ನೀನಂತನು ಅಲ್ಲ ಎಲ್ಲ ತಡ ಇದು. ನಾನು ಬಂದ್ವಿಗೆ ನಮ್ಮೂರಿಗೆ ಎಂಟ್ರಿ ಆದ್ವಿ ಅಂತ ಅಂದ್ಲು. ಒಂದು 3-4 ನಿಮಿಷದೊಳಗೆ ಬರ್ತಾಳೆ. ಅಯ್ಯೋ ನೀನು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅವ್ರ ಗಂಡ ಹೆಂಡತಿ ಇಬ್ರು ಮಾತಾಡ್ಕೊಂಡು ಜೋರಾಗಿ ಬರಲ್ಲ. ಯಾಕೆ ಬಿರಿಯಾನಿ ತಿಂಬಕ್ಕೆ ಅಷ್ಟೊಂದು ಆತ್ರ ಏನಮ್ಮ ನಿನಗೆ? ಆತರ ಏನಿಲ್ಲ, ನೋಡೋಣ ಅಂತ ನನ್ನ ಮಗಳು ಅಳಿಯನ್ನ ಇಬ್ರು ಬರೋದು. ಅದೇ ಬಿರಿಯಾನಿ ಬೇರೆ ತಗೊಂಡ್ಬರ್ತಾ ಇದ್ದಾರೆ. ನಿಮ್ಮ ಅಪ್ಪಗೆ ಬೇರೆ ಕಾಂತಂಗೆ ತಗೊಂಡು ಹೋಗ್ತಾ ಇದೀವಿ. ಅದಕ್ಕೇನೆ ತಿರ್ಗ ಆಮೇಲೆ ಯಾಕೆ ಬೇಕಮ್ಮ ಅಮ್ಮಂಗೆ ನೋಡಮ್ಮ ಬರೋ ದಾರಿನೇ ನೋಡ್ತಿರು. ಅವ್ರು ಬರ್ತಾರೆ 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 ಅಂತ ಹೇಳಿದ್ವಿ. ಹಂಗ ಈ ತಿಮ್ಮಜ್ಜರ್ ಮಂತಾಗ ಇದೀವಿ ಅಂತ. ಈ ಕರೆ ತಿಮ್ಮಜ್ಜರ್ ಮಂತಾಗ ಇದೀವಿ ಅಂತ ಹೇಳಿದೀನಿ. ಆಲೇನಿ ಬರ್ತೀನಿ, ಅಲ್ಲೇ ಇರ್ರಿ, ನೀವೆಲ್ಲ ಹೋಗ್ಬೇಡ್ರಿ, ಅಲ್ಲೇ ಇರ್ರಿ ನೀನು ಅಮ್ಮಯ್ಯ ಅಂತ ಹೇಳವಳೆ. ನೋಡ್ತೀನಿ ಇಲ್ಲಿ ನೋಡಿದೆ ಗೊತ್ತಾಗುತ್ತಿಲ್ಲ, ಕಾಣಿಸುತ್ತೆ. ಅಮ್ಮ ಯಪ್ಪ 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 ನಮ್ಮ ಅಮ್ಮಗಂತೂ ಏನು ಖುಷಿನ ಖುಷಿ, ಮಗಳು ಅಳಿಯ ಬರ್ತಾ ಇದ್ದಾರೆ ಅಂತ. ಏನಿ ಬೇರೆ ತಗೊಂಡು ನನ್ನ ಮಗಳು ಅಳಿಯ ಗಾಡಿಗೆ ಬೇರೆ ಬರ್ತಾ ಇದ್ದಾರಲ್ಲ, ನೋಡೋಣ ಅಂತ ಎಲ್ಲೋ ಒಂದು ಕಡೆ ಕಾಸೆ. ಅದಕ್ಕೆ ನಿಮ್ಮಪ್ಪಗೆ ಬೇರೆ ಎಲ್ಲಿ ಗೊತ್ತಾಗುತ್ತೋ ಅಂಬೋದು ಒಂಥರ ಭಯ ಒಳಗೆ. ನಿಮ್ಮಪ್ಪ ಆಮೇಲೆ ಒಟ್ಟು ಎಲ್ಲಿ ನೋಡ್ತಾನೋ ಏನೋ, ಆಮೇಲೆ ಎಲ್ಲ ಏನಾನ ಬೈದ್ರೆ ಅಂಬೋದು ಒಂದು ನೋಡಲ್ಲ, ಗೊತ್ತಾಗಲ್ಲ. ಆದ್ರೂ ಎಲ್ಲ ಒಂದು ಕಡೆಗೆ ಬೈ ಯಾಕನ ಯಾರಿಗನ ಗೊತ್ತಿಲ್ಲದಂಗೆ ಏನಾನ ಒಂದು ಕೆಲಸ ಮಾಡ್ತಾ ಇದೀವಿ ಅಂದರೆ ಒಳೊಳಗೆ ಒಂದು ಸ್ವಲ್ಪ ಭಯ 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 ಆದಂಗೆ ಆಗ್ತಾ ಇರುತ್ತೆ. ಯಾವುದೇ ಆಗ್ಲಿ ಹೇಳು. ಆಯ್ತು ಹೋಗಮ್ಮ ನೋಡೋಕೆ ಹೋಗು. ನಾನು ನೋಡ್ತೀನಿ ನಮ್ಮ ಮಕ್ಕಳಿಗೆ ಗೊತ್ತಾಳೇನೋ. ನನಗಂತೂ ಬಿರಿಯಾನಿ ಗ್ರೇವಿ ತಿನ್ನೋಕೆ ಆಸೆ. ನನಗೆ ಬಿರಿಯಾನಿಗಿನ್ನ ನನಗೆ ಗ್ರೇವಿ ತಿನ್ಬೇಕು ಅಂತ ಆಸೆ ಆಗ್ತಾ ಐತೆ. ಜೊತೆ ಗ್ರೇವಿ ತಿಂತೀನೋ ಅಂತ ನಮ್ಮ ಅಕ್ಕ ಬೇರೆ ಚೆನ್ನಾಗೈತೆ ಕಣೆ, ತುಂಬ ಟೇಸ್ಟಿ ಯಾಕೆ ಜಾಸ್ತಿನೇ ತಗೊಂಡ್ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಲಾ. ಅವಾಗಿಂದನೂ ಎಷ್ಟೊತ್ತಿಗೆ ತಿಂತೀನೋ ಅಂತ ಅನ್ನಿಸ್ತಾ ಐತೆ. ಮೇಡಮ್ ನಿಮ್ಮ ಊರಿಗೆ ಎಂಟ್ರಿ ಆದ್ವಿ, ಹೇಗ ಅನ್ನಿಸ್ತಾ ಐತೆ? ಮೂರಲ್ಲಿ ನಾವು ಬರ್ತಾ ಇರೋದು ನೋಡ್ಬಿಟ್ರೆ ಇದೇನಪ್ಪ ಈ ಹುಡುಗಿ ಹಿಂಗೆ ಇಂಥ ಬೈಕಲ್ಲಿ ಇಂಥ ಹುಡುಗನ ಜೊತೆ ಬರ್ತಾ ಇದ್ದಾಳೆ ಅಂತ ನೋಡ್ತಾ ಇದಾರೆಲ್ಲ. ಒಂದು ಸ್ವಲ್ಪ ಸ್ಟೈಲಾಗಿ ಕುತ್ಕೊಂತೀನಿ ತಡೀರಿ, ನಮ್ಮ ಊರಲ್ಲೆಲ್ಲ ನೋಡ್ತಿರ್ತಾರಲ್ಲ ಜನ, ಅದಕ್ಕೇನೆ ಅಯ್ಯೋ ಹೋಗಿ ಮದ್ವೆ ಆದ್ಲಂತೆ ಈ ಹುಡುಗಿ, ವಿಕ್ಕಿ ಮಗಳು ಹೋಗಿ ಮದ್ವೆ ಆದ್ಲಂತೆ ಅಂತ ಮಾತಾಡ್ತಿರ್ತಾರಲ್ಲ, ಅವರೆಲ್ಲ ನೋಡ್ಲಿ ಇವತ್ತು. ಒಳ್ಳೆ ಹುಡುಗನ ಯಾಕೊಳ್ಳಪ್ಪ ಪರವಾಗಿಲ್ಲ ಆ ಹುಡುಗಿ ಅಂತ ಅನ್ಕೊಂಬ್ಲೇಳು. ಯಾರಾದ್ರೂ ಹೇಳ್ತಾರೆ ನಮ್ಮ ಅಪ್ಪನ ಹತ್ರ ಯಾಕೆ ಬಂದಿದ್ರು ಏನೋ ಅಂತ ಸುಮ್ಮನೆ ಆಗುತ್ತೆ. ಇಲ್ಲಾಸಿನೇ ಓಡಾಡೋದೇನ್ಕನ ಓಡಾಡಿದ್ರೆ ಅಂತ ಸುಮ್ಮನೆ ಆಗುತ್ತೆ. ಹಿಂಗೆ ನಡೀರಿ, ನಾನು ದಾರಿ ತೋರಿಸ್ತೀನಿ. ಸೈಡ್ ಬ್ಯಾಗ್ ಕಿತ್ಕೊಂಡ್ರೆ ಬಿರಿಯಾನಿ ಎಲ್ಲ ಜಾಸ್ತಿನೇ ಐತಪ್ಪ. ಬಾಕ್ಸ್ ತುಂಬ ಇಟ್ಬಿಟ್ಟೈತೆ ಅತ್ತೆ. ಸೈಡ್ ಬ್ಯಾಗ್ ಬೇರೆ ಹಾಕ್ಕೊಂಡು ನಾವು ಕ್ಲಿಪ್ ಎಲ್ಲ ಹಾಕಿ ಅದಕ್ಕೆ ಅಯ್ಯೋ ಒಂದು ಪಜ್ಜಿತಿ ಆಯ್ತು ಅದನ್ನ ಹಿಡ್ಕೊಂಬರಕ್ಕೇನೆ. ಹುಡುಗ ಹುಡುಗಿ ಎಲ್ಲ ಜೊತೆಲಿ ಹೋಗ್ಬೇಕಾದ್ರೆ ಲಗೇಜ್ ಎಲ್ಲ ಇಟ್ಕೋಬಾರ್ದು, ಅದೆಲ್ಲ ಸುಮ್ಮನೆ ಅಡ್ಡಿ ಆಗ್ಬಿಡುತ್ತೆ. ಅದೆಲ್ಲ ಏನಪ್ಪ, ಅಯ್ಯೋ ನೀವಂತೂ ಅಲ್ಲಿಂದ ಬಿರಿಯಾನಿ ಪಾರ್ಸಲ್ ಅಂತ. ನಮ್ಮ ತಂಗಿಗೂ ನಮ್ಮ ಅಮ್ಮಗೂ ಬಿರಿಯಾನಿ ಅಂತಂದ್ರೆ ಇಷ್ಟ, ಅದಕ್ಕೆ ಕೊಟ್ಟೋಗೋಣ ಅಂತ ತಗೊಂಬಂದಿರೋದು. ಅವ್ರಿಗೆ ಭಾಳ ಇಷ್ಟ. ಹೇಳು ಏನು ಬಿಡು ತಿನ್ಲೇಳೆ ನೀನೇನು, ಅದೆಲ್ಲ ಏನು ಅಡ್ಡಿ ಅಲ್ಲ, ಅದೇನೇನಾಗಲ್ಲ. ಇವಾಗ ಕೊಟ್ಟು ಹೋಗ್ಬೇಕಾದ್ರೆ ಆರಾಮಾಗಿ ಫ್ರೀಯಾಗಿ ಹೋದ್ರಾಯ್ತು. ಅವಾಗ ಇಬ್ರು ಹೋಗ್ಬೋದು. ಏನು ಕೈಯಲ್ಲಿ ಇಟ್ಕೊಂಡಿಲ್ವಲ್ಲ ಬಿಡು, ಆ ಕಡೆ ಬ್ಯಾಗ್ ತಗ್ಲಾಕಿ ಅದ್ರ ಹಾಕಿ ತಗ್ಲಾಕ್ಬಿಟ್ಟಿತ್ತಲ್ಲ, ಅಲ್ಲೇನು ರೋಡಿಗೂ ತಡೆಯಲ್ಲ ಏನಿಲ್ಲ, ಚೆನ್ನಾಗೆಲ್ಲ ಅತ್ತೆ ಸೇಫ್ಟಿ ಮಾಡಿಬಿಟ್ಟೈತೆ ಅದನ್ನ. ನಮ್ಮಮ್ಮ ಅಂತದ್ರಾಗೆ ಫುಲ್ ಫಾಸ್ಟ್, ಏನಾನ ಸೇಫ್ಟಿ ಮಾಡೋದ್ರಾಗು ಏನಾನ. ನಮ್ಮ ದೊಡ್ಡಮ್ಮ ನೋಡು, ನಮ್ಮ ದೊಡ್ಡಮ್ಮನು ಹಂಗೆ ಎಷ್ಟು ಚೆನ್ನಾಗೆಲ್ಲ ಕಟ್ಬಿಡ್ತು, ದಾರ ತಗೊಂಬಂದು ಬ್ಯಾಗ್ ಎಲ್ಲ ಹಾಕ್ಬಿಟ್ಟು ಕಟ್ಬಿಡ್ತು. ಅಯ್ಯೋ ಜನ ಅಂತೂ ಹೆಂಗ್ ನೋಡ್ತಾ ಇದ್ದಾರೆ, ನಾವೆಲ್ಲ ಬೈಕಲ್ಲಿ ಓಡಾಡ್ತಾ ಇರೋದೆಲ್ಲನ ಹೆಂಗ್ ನೋಡ್ತಾ ಇದ್ದಾರೆ ನೋಡು. ನೋಡ್ಲಿ ಅಂತಲೇ ತಾನೇ ಬಂದಿರೋದು. ಏನ್ ತಲೆ ಕೆಡಿಸ್ಕೊಬಿಡ ಬಾ, ಆರಾಮಾಗಿ ಹೋಗ್ಬಿಡಣ. ಹಿಂಗೆ ಹೋಗ್ತಾ ಇಲ್ಲಿ ಬಲ್ಗಡೆಗೆ ತಿರ್ಕೋಬಿಡಿ, ಬಲ್ಗಡೆಗೆ. ಸರಿ ನೀನು ಎಲ್ಲಿಗೆ ಹೇಳ್ತೀಯ ಅಲ್ಲಿಗೆ, ಮೇಡಮ್ ಎಲ್ಲಿಗೆ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಮದುವೆ ಆಗಿ ಫಸ್ಟ್ ಟೈಮ್ ಅಲ್ಲ ನಮ್ಮ ಊರಿಗೆ ಬರ್ತಾ ಇರೋದು, ಏನೋ ಒಂಥರ. ನಮ್ಮಪ್ಪ ಎಲ್ಲಾದ್ರೂ ಏನು ಇತ್ತ ಏನೋ ಅವ್ರನ್ನ ನೋಡ್ತಾ ಏನೋ ಅಂದರೆ ಮನೇಲೇ ಐತಂತಾಗ. ನಮ್ಮ ಶಾರುಗೆ ಹೇಳಿದ್ನಲ್ಲ ಮನೇಲೇ ಐತೆ ಅಂತ ಹೇಳಿದ್ಲು ನಮ್ಮ ಶಾರು. ನೀವು ಈ ಕಡೆ ಬಂದವರಲ್ಲ, ಇಲ್ಲೇನೆ ಯಾರು ನೋಡಲ್ಲ. ಗಾಡೀಲಿ ಹೋಗ್ಬೇಕಾದ್ರೆ ನೀನು ನನಗೆ ಈ ಥರ ಇಟ್ಕೊಂಡಿದ್ರೇನೆ ನನಗೆ ಗಾಡಿ ಓಡ್ಸೋಕ್ಕಾಗೋದು, ಇಲ್ಲ ಅಂತಂದರೆ ಬೇರೆನೇ ಒಂಥರ ಅಂತ ಅನಿಸುತ್ತೆ. ಈ ಥರ ಇಟ್ಕೊಂಡಿದ್ರೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಶಕ್ತಿ. ಮುಂಚೆಯಿಂದಲೂ ಹಂಗೆ ಹೇಳಪ್ಪ ನೀನು. ಯಾವಾಗಿಂದಲೂ ಅಷ್ಟೇನೆ. ನಾನು ನೋಡಿಲ್ವಾ ಅಲ್ಲಿ ಯಾವಾಗ ಎಲ್ಲಿ ಕರ್ಕೊಂಡು ಹೋದ್ರು ಈ ಥರ ಇಟ್ಕೊಂಡೇ ಇರ್ಬೇಕು ನಿನಗೆ. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗೈತೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ. ಮತ್ತೆ ನಿನ್ನ ಬಾಳ ಸಂಗಾತಿ ಆದ್ಮೇಲೆ ಅರ್ಥ ಮಾಡ್ಕೋಬೇಕಲ್ಲಪ್ಪ. ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಬ್ಲಿಲ್ಲ ಅಂತಂದ್ರೆ ಜೀವನ ಆಗಲ್ವಲ್ಲ, ಅರ್ಥ ಮಾಡ್ಕೋಬೇಕು ಮತ್ತೆ. ಬಂದ್ರು ಈ ಕಡೆಗೆ ಈ ಸಂದೆಗೆ ತಿಮ್ಮಜ್ಜರ್ ಮಂತಕ್ಕೆ ಹೋಗೋಬ್ರೆ. ಗೊತ್ತಾಗಲ್ಲ ಅಂತ ನಡೀರಿ, ಎಲ್ಲೋದ್ರು ಬಿಡಲ್ಲ ನಿಮಗೆ.
ಸ್ವಲ್ಪ ಮೆಲ್ಲಗೆ ಓಡಿಸ್ರಿ, ಸೆಂದಿಲ್ಲಾದ್ರೂ. ಅಯ್ಯೋ ಸ್ವಲ್ಪ ಸೆಂದಿಲ್ಲಾದ್ರೂ ಮೆಲ್ಲಗೆ ಓಡಿಸೋದು ಕಲಿಬೇಕು ನೀವು ಗಾಡಿನ. ಇಷ್ಟೊಂದು ಫಾಸ್ಟಾಗ? ಅಯ್ಯೋ ಅಪ್ಪ, ನಾನು ಬಿಗ್ಗ ಕೂತ್ಕೊಳ್ಳೋದ್ಕಂತೂ ಸರಿಯಾಗೈತೆ. ಇಟ್ಕೊಂಡು ಕೂತ್ಕೊಳ್ಳೆ ಬಿಗ್ಗಿಯಾಗೆ. ಅದಕ್ಕೆ ಮತ್ತೆ ಫಾಸ್ಟಾಗಿ ಹೋಗೋದು. ಮೆಲ್ಲಕ್ಕೆ ಹೋದ್ರೆ ನೀನು ನನ್ನ ಹಿಡ್ಕೊಂಬಲ್ಲ. ಹಿಡ್ಕೊಂಡು ಕೂತ್ಕೋಬೇಕಪ್ಪ, ಮೆಲ್ಲಕ್ಕೆ ಹೋಗೋಕ್ಕಾಗುತ್ತಾ ಗಾಡೀಲಿ? ಫಾಸ್ಟಾಗೆ ಹೋಗೋದು. ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೋ. ಓ ಬಂದವ್ರೆ, ಅದಕ್ಕೆ ಹೋಗಿರೋದು ಇವರೆಲ್ಲನ. ಓ ಬಿರಿಯಾನಿ ತಗೊಂಬತ್ತಾಳಂತೆ. ಏನು ಬಿರಿಯಾನಿ ಕಂಡಿಲ್ವಾ ಇವಳು? ಬಿರಿಯಾನಿ ತಿಂದೇ ಇಲ್ವಾ? ಥೋ, ಎಷ್ಟು ನಾಟಕ ಆಡ್ತಾ ಇದ್ದಾಳೆ ನೋಡು. ಅಲ್ಲ, ಇವಳು ನಾಟಕ ನನಗೆ ಇವಾಗ ಗೊತ್ತಾಗ್ತೈತಿ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ನಾಟಕ ಮಾಡ್ತಾ ಇದ್ದಾಳೆ ಇವಳು. ತಂದಾಕದೇ ಇಲ್ಲ, ಅಲ್ಲಿಂದ ಬಿರಿಯಾನಿ ಮಾಡಿಸ್ಕೊಂಡು ಇಲ್ಲಿ ಕಾಣ್ದಂಗೆ ನನಗೆ ಮೋಸ ಮಾಡಿಬಿಟ್ಟು ನಾನು ಹೇಳಿದ್ದೆಲ್ಲ ತಿರಸ್ಕರಿಸಿ ಬಿರಿಯಾನಿ ಇಸ್ಕೊಂಡು ತಿನ್ನೋದು ಚೆನ್ನಾಗಿ. ಇವಳಿಗೇನು ಮಾನ ಮರ್ಯಾದೆ ಏನೂ ಇಲ್ಲ. ಥೋ, ಚೆನ್ನಾಗಿ ಉಗಿತೀನಿ. ಏನು ಮತ್ತೆ ಇನ್ಯಾವತ್ತೂ ನನ್ನ ಮನೆಗೆ ಏನೋ ತರಲ್ಲ, ತಂದು ಅವಳೇ ಮಾಡ್ಕೊಂಡು ತಿನ್ನಲಿ, ತರಿಸ್ಕೊಂಬ್ಲಿ ಎಲ್ಲ ಮಗಳು ಅಳಿಯನಿಂದಲೇನೆ. ನಾನು ಏನು ತೊಂದರೆ ಕೇಳಿನ ಮೇಲಿಂದಾನೆ ಅಲ್ಲ. ನೋಡಿ ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ಇವಳು. ಬಾ 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 ಬಾ, ನನ್ನ ಮುಂದೆ ಮಾತ್ರ ಎಷ್ಟು ನಾಟಕ ಆಡ್ತಾಳೆ. ಇದ್ರಾಗೆ ಗೊತ್ತಾಗ್ತೈತಿ ಇವಳು ಬಂಡವಾಳ ಏನು ಅಂತ. ಬಂದ್ರು ಅಮ್ಮ, ಅಕ್ಕನೂ ಮಾಮ ಬಂದ್ರು ನೋಡಲ್ಲಿ. ಗಾಡಿಗೆ ಬಂದ್ಬಿಟ್ರು. ಬಂದ್ರು ಇವ್ರು ಇಲ್ಲೇ ಹೇಳ್ತೀನಿ ಮಜ್ಜಾರು. ಅವ್ರಿಲ್ಲ, ಯಾರು ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಮಾತಾಡಿ ಕಳ್ಸೋಕ್ಕಾಗುತ್ತೆ. ಬೇಜಾರಾಗುತ್ತೆ. ನನ್ನ ಮಗಳು ಒಳಿಯ ಮನೆಗೆ ಬರಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ ಬಿಡಮ್ಮ. ನಾವು ಒಂದು ದಿವಸ ಏನಾದರೂ ಮಾಡಿ ನಾವು ಕಟ್ ಕಳ್ಸಿದ್ರೆ ಆಯಿತು. ಅಕ್ಕಗೆ ಕರ್ಜಿಕಾಯಿ ಅಂದರೆ ಇಷ್ಟ ಅಲ್ಲ, ಒಂದಿನ ಕಾಯಿ ಒಬ್ಬಟ್ಟು ಕರ್ಜಿಕಾಯಿ ಈ ಥರ ಒಳ್ಳೆ ಸ್ವೀಟ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ಮಾಡಿ ಕಳ್ಸೋಕ್ಕಾಗುತ್ತೆ. ಬಂದ್ರು ಬಾರಪ್ಪ, ಬಾ ಈ ಕಡೆ ಸೈಡ್ಗೆ ಹಾಕು. ಹೇಳ್ಬಿಡಮ್ಮ ಸೊಸೆ, ಯಾಕೆ ಮಾಮನ ಗಾಡಿಗೆ ಅಡ್ಡ ಬಂದ್ಬಿಟ್ಟಿದ್ಯಾ? ಈ ಕಡೆಗೆ ಬರಮ್ಮ ಶಾರು, ಈ ಕಡೆಗೆ ಬಾ. ನಿಮ್ಮ ಮಾಮನ ಹತ್ರ ಸ್ವಲ್ಪ ತಮಾಷೆ ಮಾಡ್ತೀನಿ. ಅಲ್ಲ ನೋಡಪ್ಪ, ನೋಡು ತಮಾಷೆ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ಸೊಸೆ ಅಲ್ವಾ, ಅದಕ್ಕೆ ತಮಾಷೆ ಮಾಡ್ತಾಳೆ. ಮಾಡ್ಲಿ ಬಿಡು. ಮಾಮ, ನಮ್ಮ ಅಕ್ಕ ನಿಲ್ಸು ಫಸ್ಟು, ಆಮೇಲೆ ಕೆಳಗಿಡಿಯ. ಬುರ್ ಅನ್ನಿಸ್ತಾ ಇದ್ದಾನೆ. ಮಾಮ ಮ್ಯಾಲ್ಗಿಲ್ ಬಿಟ್ಟಾನು. ಬಾರಮ್ಮ ಈ ಕಡೆಗೆ ಬಾ. ಬಿಡಮ್ಮ, ಸ್ವಲ್ಪ ತಮಾಷೆ ಮಾಡ್ತಾ ಇದ್ದಾಳೆ. ಮಾಮ ಅಂತೇಳಿ. ನೋಡ್ರಿ ನನ್ನ ತಂಗಿ ಎಷ್ಟು ಚೆನ್ನಾಗಿ ತಮಾಷೆ ಮಾಡ್ತಾ ಇದ್ದಾಳೆ. ಇನ್ನು ಮನೇಲಿ ಇದ್ಬಿಟ್ರೆ ಅಂತೂ ಇನ್ನೂ ಸಾಕಾದ ತಮಾಷೆ ಮಾಡ್ತಾಳೆ. ಒಂದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಶಾರುನ, ಅಲ್ವಾ? ಮತ್ತೆ ಒಂದಿನ ಕಳಿಸ್ಕೊಂಡ್ ಕೊಡಿ, ಕರ್ಕೊಂಡು ಹೋಗ್ತೀನಿ. ಯಾವಾಗ ಏನಾನ ಹೇಳಿ ಕಳಿಸ್ತೀನಿ ಹೇಳು. ನನ್ನ ತಮ್ಮ ಬೆಂಗಳೂರಿಗೆ ಕರ್ಕೊಂಡು ಹೋದ ಅಂತಲ್ಲ, ಏನೋ ಹೇಳಿ ಕಳಿಸ್ತೀನಿ ಹೇಳು. ಯಾರಾದ್ರೂ ನೋಡಿದ್ರೆ ಅಕ್ಕ ಅಲ್ಲಿ ಬರ್ಬೇಕಾದ್ರೆ, ಅಲ್ಲಿ ರೋಡಲ್ಲಿ ಯಾರ್ಯಾರೋ ಇದ್ರಮ್ಮ, ನಾವೇನು ಯಾರನ್ನೂ ನೋಡಕ್ ಹೋಗ್ಲಿಲ್ಲ, ನಾವು ಗಾಡೀಲಿ ಬಂದ್ಬಿಟ್ವಿ. ಯಾರಾದ್ರೂ ನೋಡಿರ್ತಾರೆ ಅಂದ್ರೆ ಅಲ್ಲಿ ಅಪ್ಪ ಏನೂ ಯಾರು ಕಾಣ್ಲಿಲ್ಲ. ನಾನು ನೋಡ್ದೆ, ಹಂಗೆ ಕಣ್ಣಲ್ಲೇ ಹಿಂಗೆ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಗೊತ್ತಲ್ಲ ನಾನು ಹೆಂಗೆ ಅಂತ. ಗಾಡಿ ಸೈಡ್ಗೆ ಹಾಕಿ ಬಿಡಮ್ಮ, ಪಾಪ ಅಲ್ಲಿಂದ ಬಂದವ್ರೆ, ಜಲ್ದಿ ಇಸ್ಕೊಂಡು ಹೋಗೋಣ. ಇಲ್ಲಿ ಕೂತ್ಕೊಂಡ್ ನೆರಳ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಸೈಡ್ಗೆ ಹಾಕಪ್ಪ. ಅಳಿ ಅಂದ್ರೆ ಆ ಕಡೆ ನೆರಳೈತೆ, ಆ ನೆರಳಿಗೆ ಹಾಕಿ ಬಂದ್ಬಿಡಿ. ಸರಿ ಆಯ್ತತೆ, ಸೈಡಿಗೆ ಹಾಕ್ತೀನಿ. ಶಕ್ತಿ, ಮೆಲ್ಲಗೆ ಇಳಿದ್ಬಿಡಮ್ಮ. ಮೆಲ್ಲಗೆ ಇಳಿದ್ಬಿಟ್ಟು ಆ ಕಡೆ ಬ್ಯಾಗ್ ಕಟ್ಟಿರೋದನ್ನ ಮೆಲ್ಲಗೆ ಬಿಚ್ಕೋ. ಅಷ್ಟು ಸೈಡ್ಗೆ ಹಾಕಪ್ಪ, ಆಮೇಲೆ ಬ್ಯಾಗ್ ಬಿಚ್ಕೊಂಬದಿರ್ಲಿ. ಅವಳನ್ನ ಇಳಿಯಮ್ಮ. ಶಾರು ಅಲ್ಲ ಶಕ್ತಿ, ಇಳಿಯಮ್ಮ. ಶಾರು ಅನ್ನೋದೇ ಬರುತ್ತೆ ನನಗೆ. ಶಾರು ಅನ್ನೋದೇ ಬರುತ್ತೆ. ಅಮ್ಮ ಹಿಂಗೆ ಅಗ್ಲಲ್ಲನ. ಶಕ್ತಿ ಅಲ್ಲೇ ಮರ್ತು ಬಿಟ್ಟೈತಿ. ಅಯ್ಯೋ, ನನ್ನ ಮಗಳು ಮರೆಯೋಕ್ಕಾಗುತ್ತಾ? ನನ್ನ ಮಗಳನ್ನಂತೂ ನಾನು ಯಾವತ್ತೂ ಮರೆಯಲ್ಲ. ಯಾರು ಹೇಳಿದ್ರು ಮರೆಯಲ್ಲ ಬಿಡು ನಾನು. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗಳು ಅಳಿಯ ನನಗೆ ಬಿರಿಯಾನಿ, ಗ್ರೇವಿ, ಕಬಾಬು ಎಲ್ಲ ತೊಗೊಂಡ್ಬಂದಿದ್ದಾರೆ. ನನ್ನ ಗಂಡಗೆ ಗೊತ್ತಿಲ್ದಲ್ಲೇ ತಗೊಂಡೋಗ್ಬಿಟ್ಟು ಚೆನ್ನಾಗಿ ಅಡುಗೆ ಮನೇಲಿ ಇಟ್ಕೊಂಡು ಬ್ಯಾಟಿಂಗ್ ಮಾಡಿಬಿಡ್ತೀವಿ. ನಮ್ಮ ಶಾರುಗ್ ಹಂಗೆ ಎಷ್ಟೊತ್ತಿಗೆ ಗ್ರೇವಿ ತಿಂತೀನೋ ಅಂತ ಅವಳಿಗೂ ಪಾಪ ಬಾಯಾಗ ನೀರು ಬತ್ತೈತೆ. ನನಗೂ ಹಂಗೇನೆ ಎಷ್ಟೊತ್ತಿಗೆ ಕಬಾಬು, ಗ್ರೇವಿ, ಬಿರಿಯಾನಿ ತಿಂತೀನೋ ಅಂತ ಪಾಪ ಅಲ್ಲಿಂದ ತಗೊಂಡ್ಬಂದವ್ರೆ. ಸೂಪರ್ ಆಗೈತೆ ಅಂತ ಬೇರೆ ಹೇಳೋಳೆ ನನ್ನ ಮಗಳು. ಅಂಥದ್ರಾಗ ಇನ್ನೂ ನಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.